ವೆಬ್ಸೈಟ್ ಓಪನ್ ಮಾಡಿದಾಗ ಈ ರೀತಿಯಾಗಿ ಪೇಜು ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ನೀವು ಗೃಹಜ್ಯೋತಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಪ್ರಿಫರ್ಡ್ ಲ್ಯಾಂಗ್ವೇಜ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಇಂಗ್ಲೀಷ್ ಅಥವಾ ಕನ್ನಡ. ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೇನೆ. ಅದಾದ ನಂತರ ಎಸ್ಕಾಮ್ ನೇಮ್ ನಿಮ್ಮದು ಯಾವುದು ಅಂತ ಸೆಲೆಕ್ಟ್ ಮಾಡಿ. ನಾನು ಮೆಸ್ಕಾಮ್ ಆಗಿರೋದ್ರಿಂದ ಮೆಸ್ಕಾಮ್ ಸೆಲೆಕ್ಟ್ ಮಾಡಿದೆ. ಆಮೇಲೆ ನಿಮ್ಮ ಅಕೌಂಟ್ ಐ ಡಿ, ನಿಮ್ಮ ಕರೆಂಟ್ ಬಿಲ್ ಅಥವಾ ವಿದ್ಯುತ್ ಬಿಲ್ಲಲ್ಲಿ ಮೇಲ್ಗಡೆ ಮೆನ್ಷನ್ ಆಗಿರುತ್ತೆ, ಆ ನಂಬರ್ನ ಎಂಟರ್ ಮಾಡಿ. ಆ ನಂಬರ್ನ ಎಂಟರ್ ಮಾಡಿದ ಕೂಡಲೇ ನಿಮ್ಮದು ಅಕೌಂಟ್ ನೇಮ್ ಮತ್ತು ಅಡ್ರೆಸ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನಂತರ ನಿಮ್ಮದು ಟೈಪ್ ಆಫ್ ಆಕ್ಯುಪೆನ್ಸಿ ಯಾವುದು ಅಂತ ಸೆಲೆಕ್ಟ್ ಮಾಡಿ. ಓನರ್ ಅಥವಾ ಬಾಡಿಗೆದಾರರಾಗಿದ್ದರೆ ಬಾಡಿಗೆದಾರರು ಅಂತ ಸೆಲೆಕ್ಟ್ ಮಾಡಿ. ನಾನು ಓನರ್ ಅಂತ ಸೆಲೆಕ್ಟ್ ಮಾಡ್ತೇನೆ. ನಂತರ ನಿಮ್ಮದು ಆಧಾರ್ ನಂಬರ್ನ ಎಂಟರ್ ಮಾಡಿ. ಆಧಾರ್ ನಂಬರ್ ಎಂಟರ್ ಮಾಡಿದ ಮೇಲೆ ಕೆಲವರಿಗೆ ಆಟೋಮೆಟಿಕ್ಕಾಗಿ ಅವ್ರ ಹೆಸರು ಇಲ್ಲಿ ಫೆಚ್ ಆಗುತ್ತೆ ಆಧಾರ್ ನೇಮಲ್ಲಿ. ಕೆಲವರಿಗೆ ಆ ಥರ ಆಗಲ್ಲ. ಅವರಿಗೆ ಆಧಾರ ದೃಢೀಕರಣ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ ಮಾಡಿ. ಆವಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಮತ್ತೆ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಜನರೇಟ್ ಒ ಟಿ ಪಿ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಆಗೊಂದು ಒ ಟಿ ಪಿ ನಿಮ್ಮ ರಿಜಿಸ್ಟರ್ಡ್ ಆಧಾರ್ ನಂಬರ್ಗೆ ಸೆಂಡ್ ಆಗುತ್ತೆ. ಆ ಒ ಟಿ ಪಿನ ನೀವು ಎಂಟರ್ ಮಾಡಿ, ನಂತರ ಸಬ್ಮಿಟ್ ಮಾಡಿ. 2 ಟೈಮ್ಸ್ ನೀವು ಸಬ್ಮಿಟ್ ಅಂತ ಕೊಟ್ಕೊಡ್ಲಿ ಈ ಥರ ಸ್ವೀಕೃತಿ ಪತ್ರ ಡೌನ್ಲೋಡ್ ಆಗುತ್ತೆ. ಅದರಲ್ಲಿ ನಿಮ್ಮದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರು ಇರುತ್ತೆ. ಆ ನಂಬರ್ ಥ್ರೂಯಿಂದ ನೀವು ಅಪ್ಲಿಕೇಶನ್ ಸ್ಟೇಟಸ್ನೂ ಚೆಕ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.